ಮಳೆ ನಿಧಾನವಾಗಿ ಬೆಂಗಳೂರನ್ನು ಆವರಿಸಿಕೊಂಡು ಬರ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಮಳೆಗಾಲ ಆರಂಭದಲ್ಲಿ ಅಥವಾ ಆ ನಂತರ ಬೆಂಗಳೂರಿನಲ್ಲಿ ಮಳೆ ಬಂದಾಗ ಪರಿಸ್ಥಿತಿ ಎಷ್ಟು ಹೀನಾಯವಾಗುತ್ತೆ ಅನ್ನೋದನ್ನು ನೀವು ನೋಡಿದ್ದೀವಿ. ಅಷ್ಟಾದರೂ ಕೂಡ BBMP ಎಚ್ಚೆತ್ಕೊಂಡಿದೆಯಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಕೂಡ ಇಲ್ಲ. ಆರಂಭದ ಮಳೆ ಎಷ್ಟು ಅವಾಂತರವನ್ನು ಸೃಷ್ಟಿ ಮಾಡ್ತಾ ಇದೆ. ಮಳೆಯನ್ನು ಎದುರಿಸೋದಕ್ಕೆ ಅಧಿಕಾರಿಗಳು ಸಿದ್ಧ ಅಂತ ಹೇಳಿದ್ರಲ್ಲ, BBMP ಸಿದ್ಧ ಅಂತ ಹೇಳಿದ್ರಲ್ಲ, ಎಲ್ಲಿದ್ದೀರಿ ನೀವು? ಪ್ರವಾಹ ಪರಿಸ್ಥಿತಿ ಬಗ್ಗೆ ಅರಿವಿದ್ದರೂ ಕೂಡ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ? ಯಲಹಂಕ ನಿವಾಸಿಗಳು ದೂರು ಕೊಟ್ಟರು ಕೂಡ ಡೋಂಟ್ ಕೇರ್. BBMP ಆಯುಕ್ತರೇ ತುಷಾರ್ ಗಿರಿನಾಥ್ ಅವರೇ, ಮಳೆಗಾಲಕ್ಕೆ ನಿಮ್ಮ ಸಿದ್ಧತೆ ಇದೇನಾ? ಹಾಗಾದರೆ ಒಂದಲ್ಲ ಎರಡಲ್ಲ 22 ವಿಲ್ಲಾಗಳ ನಿವಾಸಿಗಳು ಪರದಾಟ ಪಡ್ತಾ ಇದ್ದಾರೆ. ಕಳೆದ ಬಾರಿ ಮಳೆ ಬಂದು ನೀರು ನಿಂತ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರಿನ ಮಾನ ಮರ್ಯಾದೆ ಹರಾಜಾದದನ್ನು ನಾವು ನೋಡಿದ್ದೀವಿ. ಟ್ವಿಟರ್ನಲ್ಲಿ ಟ್ರೆಂಡ್ ಆಗಿದ್ದನ್ನು ನಾವು ನೋಡಿದ್ದೀವಿ. IT ಕಂಪನಿಗಳು ವಾಪಸ್ ಹೋಗಿದ್ದನ್ನು ಕೂಡ ನಾವು ನೋಡಿದ್ದೀವಿ. ಹೀಗೆಲ್ಲ ಇರುವಾಗ ಆರಂಭದ ಮಳೆಗೆ ಬೆಂಗಳೂರು ತೊಯ್ದು ಹೋಗಿದೆ. ಬೆಂಗಳೂರಿನ ಕೆಲ ಕಡೆಗಳಲ್ಲಂತೂ ಮಳೆಯಿಂದಾಗಿ ಅವಾಂತರ ಸೃಷ್ಟಿಯಾಗಿದೆ. ಆರಂಭದ ಮಳೆ ಇದು, ಒಂದೆರಡು ಮಳೆ, ಸಂಜೆಗೊಂದು ಮಳೆ ಬರುತ್ತೆ, ಈಗ ಇಷ್ಟೊತ್ತಿಗೊಂದು ಮಳೆ ಬರುತ್ತೆ, ರಾತ್ರಿಗೊಂದು ಮಳೆ ಬರುತ್ತೆ. ಇದೇ ಮಳೆ ಬೆಂಗಳೂರಿನಲ್ಲಿ. ಆರಂಭದ ಮಳೆಗೆ ಇಷ್ಟೆಲ್ಲ ಅವಾಂತರ ಆಗಿದೆ. ಇನ್ನು ಪ್ರತಿ ದಿನವೂ ಕೂಡ ಮಳೆ ಬರುತ್ತೆ. ನೀವೇನು ಸಿದ್ಧತೆ ಮಾಡ್ಕೊಂಡಿದ್ದೀರಿ ಕೇಳಿದರೆ ಹೌದು ನಾವು ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತೀರಿ. ಏನು ಮಾಡಿದ್ದೀರಿ? ಇಷ್ಟೆಲ್ಲ ಅವಾಂತರ ಆಗಿದೆಯಲ್ಲ, ಯಾರು ಹೊಣೆ ಇದಕ್ಕೆ? BBMP ಅಧಿಕಾರಿಗಳೇ, ನಿಮಗೆ ನಾಚಿಕೆ ಆಗಲ್ವಾ? ನೀವು ಸಭೆ ಮೇಲೆ ಸಭೆ ಮಾಡ್ತೀರಿ, ರಾಜಕಾಲುವೆಯನ್ನು ನಾವು ಒತ್ತುವರಿಯನ್ನು ತೆಗಿತೀವಿ, ಮತ್ತೊಂದು ಕಡೆ ರಾಜಕಾಲುವೆಯನ್ನು ಕಾಮಗಾರಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸಂಪೂರ್ಣವಾಗಿ ಮುಗಿಸುವಂತ ಹೇಳ್ತೀರಾ? ಇದೇನಾ ನಿಮ್ಮ ಮಾಡಿರುವ ಕೆಲಸ? ನಾ ಪ್ರೆಸೆಂಟ್ ತೋರಿಸ್ತೀನಿ ನಿಮಗೆ. ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟಲ್ಲಿ ಇಲ್ಲೆಲ್ಲ ವಿಲ್ಲಗಳಿದ್ದಾವೆ. ವಿಲ್ಲಗಳ ಮನೆಯಲ್ಲಿ ಪರಿಸ್ಥಿತಿ ಯಾವ ರೀತಿ ಇದೆ ತೋರಿಸ್ತೀನಿ ನಿಮಗೆ. ಕೋಟಿಗಟ್ಟಲೆ ವಿಲ್ಲಗಳನ್ನು ಖರೀದಿ ಮಾಡ್ತಾರೆ, ನಿಮಗೆ ಟ್ಯಾಕ್ಸ್ ಕಟ್ತಾರೆ. ಬಟ್ ಅವರ ಮನೆಯ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ. ಒಂದು ಕಡೆ ಕೆರೆ ಅಂತಾಗಿದೆ, ಮನೆಗಳಿಗೆ ನೀರು ನುಗ್ಗಿದೆ. ಹೀಗಾಗಿ ನಿಮಗೆ ಸಭೆ ಮೇಲೆ ಸಭೆ ಮಾಡ್ತಾರೆ, ಒಂದು ಕಡೆ ರಾಜಕಾಲುವೆನ ತೆರವು ಮಾಡ್ತಂತ ಹೇಳ್ತಾರೆ. ಬಟ್ ಇದು ಯಾವುದೂ ಆಗಿಲ್ಲ. ಸಂಬಂಧಪಟ್ಟ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕೆ ಹೊರಟಿರುವ ಸಚಿವರೇ, ಇಲ್ಲಿ ನೋಡಿ ನೀವು ನಿಮ್ಮ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ತೋರಿಸ್ತೀನಿ. ಎಲ್ಲ ಗಾಡಿಗಳು ಸ್ಟ್ರಕ್ ಆಗಿದೆ. ಇದು ಇನ್ನೂ ಬೇಸಿಗೆ ಮಳೆ ಮಾತ್ರ. ಇನ್ನು ಮುಂಗಾರು ಜೂನ್ ಮೊದಲ ವಾರದಲ್ಲಿ ಆರಂಭವಾಗುತ್ತೆ. ಆ ಮಳೆಗೆ ಇನ್ನು ಯಾವ ರೀತಿಯಾಗಿ ಪ್ರವಾಹ ಉಂಟಾಗ್ಬೋದು. ತುಂಬ ಬಾರಿ BBMP ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, BBMP ಅಧಿಕಾರಿಗಳು ಸ್ಪಂದನೆ ಮಾಡಿಲ್ಲ. ಒಂದು ಕಡೆ ಲೆಟ್ರ್ ಬರೆದಿದ್ದಾರೆ, ಪತ್ರ ಬರೆದಿದ್ದಾರೆ. ಬಟ್ ಇದುವರೆಗೂ BBMP ಅಧಿಕಾರಿಗಳ ಸ್ಥಳಕ್ಕೆ ಬಂದಿಲ್ಲ, ನೀರೆತ್ತುವ ಕೆಲಸ ಆಗಿಲ್ಲ. ನೋಡ್ತಿರ್ಬೋದು ಯಾವ ರೀತಿ ಗಾಡಿಗಳೆಲ್ಲ ಸ್ಟ್ರಕ್ ಆಗಿದ್ದಾವೆ. ಯಾಕಂದರೆ ರಾಜಕಾಲುವೆ ಇಲ್ಲಿ ಅರ್ಧಂಬರ್ಧವಾಗಿದೆ. ಆ ಒಂದು ಭಾಗದಿಂದ ನೀರು ಸಾಕಷ್ಟು ಬಂದಿದೆ. ರಾತ್ರಿ ತುಂಬ ಮಳೆ ಆಗಿದೆ, ಇದರಿಂದ ತುಂಬ ಸಮಸ್ಯೆ ಆಗಿದೆ. ಒಂದು ಕಡೆ ಮನೆಯಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಒಂದು ಕಡೆ ಹಾಲು ತರೋಕ್ಕಾಗ್ತಿಲ್ಲ, ಬೆಳಗ್ಗೆ ತಿಂಡಿ ಮಾಡೋಕ್ಕಾಗ್ತಿಲ್ಲ ಸ್ವಾಮಿ ಅಂತೇನು. ಒಂದು ಕಡೆ BBMPಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಾಗ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಸಭೆ ಮೇಲೆ ಸಭೆ ಮಾಡಿದ್ರೆ ಏನು ಅರ್ಥ ಆಗಲ್ಲ. ಒಂದು ಕಡೆ BBMP ಅಧಿಕಾರಿಗಳು ಕೆಲಸ ಮಾಡಲ್ಲ, ಸುಮ್ಮನೆ ಮಾತಿಗೆ ಮಾತ್ರ ನಾವು ಕೆಲಸ ಮಾಡ್ತೀವಂತೆ ನಿಮ್ಮ ಮುಂದೆ ಹೇಳ್ತಾರೆ. ಬಟ್ ಇದು ಯಾವುದೂ ಆಗಿಲ್ಲ. ನೀವು ದೃಶ್ಯಗಳು ಸಹ ನೋಡ್ತಿರ್ಬೋದು ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಅಂದರೆ. ಇನ್ನು ಇದು ಬೇಸಿಗೆ ಮಳೆ ಸ್ವಾಮಿ, ಇನ್ನು ಮುಂಗಾರು ಆರಂಭವಾದರೆ ಈ ಪರಿಸ್ಥಿತಿ ಹೆಂಗಾಗುತ್ತೆ. ತುಂಬ ಬಾರಿ ಮನವಿ ಮಾಡ್ತಾರೆ, ರಾಜಕಾಲುವೆಯನ್ನು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಕಾಮಗಾರಿ ಪೂರ್ಣಗೊಳಿಸಿ ಅಂತ ಹೇಳ್ತಾರೆ. ಬಟ್ ಇದು ಯಾವುದೂ ಆಗಿಲ್ಲ. ಇದರ ಪರಿಣಾಮ ಇದೀಗ ಪ್ರವಾಹದಂತಾಗಿದೆ. ಈ ಒಂದು ನಾರ್ತ್ ವುಡ್ ಅಪಾರ್ಟ್ಮೆಂಟಲ್ಲಿ ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ ವಿಲ್ಲೆಗಳು ತಗೊಂಡ್ರೆ ಏನ್ರಿ ಸ್ವಾಮಿ ಪರಿಸ್ಥಿತಿ ಇದು? ಇನ್ನಾದರೂ ಎಚ್ಚೆತ್ಕೊಳ್ಳಿ. ಎಲ್ಲೆಲ್ಲಿ ಕಾಮಗಾರಿ ಇದೆ, ಎಲ್ಲೆಲ್ಲಿ ರಾಜಕಾಲುವೆ ಒತ್ತಿರವಾಗಿದೆ ಅಲ್ಲೆಲ್ಲ ಬೇಗ ತೆರವು ಮಾಡಿ ಈ ಒಂದು ಭಾಗದ ಸಮಸ್ಯೆಯನ್ನು ಬಗೆಹರಿಸಂತೇನೆ ಒಂದು ಕಡೆ ಈ ಒಂದು ಭಾಗದ ನಿವಾಸಿಗಳು ಒತ್ತಾಯ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುತ್ತು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಲ್ಲಿ ಆ್ಯಕ್ಚುಲಿ ಸೀವೇಜು ಕರೆಕ್ಟಾಗಿ ಆಚೆ ಹೋಗಬೇಕು. ಸೀವೇಜ್ ಕನೆಕ್ಷನ್ ಅಟ್ಲೀಸ್ಟ್ ರೀವೇಜ್ ಅಂತಲ್ಲ, ಮಳೆ ನೀರಾದರೂ ರಾಜಕಾಲುವೆ ಆ ಕಡೆ ಕನೆಕ್ಟ್ ಆಗಬೇಕು. ಇಷ್ಟು ದಿನ ಏನೂ ತೊಂದರೆ ಅಷ್ಟು ಇರಲಿಲ್ಲ. ಇವಾಗ ಹೆಚ್ಚಾಗಿದ್ದೇನಕ್ಕೆ ಅಂದರೆ ರಾಜಕಾಲುವೆ ಕನ್ಸ್ಟ್ರಕ್ಷನ್ ಮಾಡಿ ಅಲ್ಲಿ ಡೆಡ್ ಎಂಡಲ್ಲಿ ಬಿಟ್ಬಿಟ್ಟಿದ್ದಾರೆ. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಪರ್ಮಿಷನ್ ಇಲ್ಲ ಅಂತ. ಅಲ್ಟಿಮೇಟ್ಲಿ ಏನಾಗ್ತಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ
BDA ಇದೆ, BDA ಯಾವ್ಯಾವ ಕನ್ಸರ್ನ್ ಅಥಾರಿಟಿ ಇರುತ್ತೆ ಅವ್ರು ಎಲ್ಲದ್ರ ಮಧ್ಯೆ ಕೋಆರ್ಡಿನೇಷನ್ ಇಲ್ಲ. ಅವ್ರು ಯಾರು ಲಕ್ಷ ಕೋಟಿಗಟ್ಟಲೆ ಖರ್ಚು ಮಾಡ್ಕೊಂಡು ಬಂದು ಮೋರಿ ಕನ್ಸ್ಟ್ರಕ್ಷನ್ ಮಾಡಿ ಬಿಟ್ಬಿಡ್ತಾರೆ ರಾಜಕಾಲುವೆ. ಆಮೇಲೆ ಇಲ್ಲಿರೋರು ಪರ್ಮಿಷನ್ ಸಿಕ್ಕಿಲ್ಲ ಅಂತ ಇದಾಗ್ತಾರೆ. ಪರ್ಮಿಷನ್ ಇಲ್ಲಾರ್ದೇ ಇದ್ರೆ ಯಾಕೆ ಕಟ್ಟಿದ್ರು ಫಸ್ಟು? ಈ ಥರ ಇರಬೇಕಾದ್ರೆ ಎಲ್ಲದು ಕಂಪ್ಲೀಟ್ ಮಿಸ್ಮ್ಯಾನೇಜ್ಮೆಂಟ್. ಕರೆಕ್ಟಾಗಿ ಅಥಾರಿಟೀಸ್ ಮಧ್ಯೆ ಒಂದು ಕೋಆರ್ಡಿನೇಷನ್ ಇದ್ರೆ. ಇವರು ರಾಜಕಾಲುವೆ ಅಂತ ಮಾಡಿದ್ದಾರೆ BBMP ಅವರು. ಅದು ರಾಜಕಾಲುವೆನೇ ಅಲ್ಲ. ರಾಜಕಾಲುವೆ ಅಂದರೆ ಮಳೆ ನೀರು ಹೋಗಬೇಕು, ಅದರಲ್ಲಿ ಮಳೆ ನೀರು ಹೋಗ್ತಾ ಇಲ್ಲ. ಅವ್ರದ್ದೆಲ್ಲನೂ BWSSB ಅವ್ರದ್ದು ಸಿವೇಜ್ ವಾಟರ್ ಎಲ್ಲ ಬಿಟ್ಟಿದ್ದಾರೆ. ನಮ್ಮದು ಲಾಸ್ಟ್ ವೀಕ್ ಮಳೆ ಬಂದಾಗ ನೀರು ಬರಲಿಲ್ಲ. ಆಮೇಲೆ 2 ಡೇಸ್ಗೆ ಅವರು ಅದು ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಮಳೆ ಬಂದಿಲ್ಲ ಅಂದರೂ ನೀರು ಸ್ಟಾರ್ಟ್ ಆಯಿತು. ವಿಲಮೆಂಟ್ 10 ಹತ್ರ ಸ್ಟಾರ್ಟ್ ಆಗಿದ ಮೇಲೆ ನಾವು ಇಮಿಡಿಯೇಟಾಗಿ ಎಲ್ಲ